ಸಾಮ್ರಾಟ್ ಅನನ್ಯಾಗೆ ಇಷ್ಟದ ಪಾಸ್ತಾ ತಯಾರಿಸಲು ಪ್ರಾರಂಭಿಸಿದ. ಆದರೆ ಅದೇ ವೇಳೆ ಯಾರೋ ಬಾಗಿಲು ತಟ್ಟಿದರು. ಶ್ರೀಕಂಠದತ್ತ ಮನೆಗೆ ಬಂದರು. ಶ್ರೀಕಂಠದತ್ತ ಯಾವಾಗಲೂ ಸಾಮ್ರಾಟ್ನನ್ನ ವಿಚಿತ್ರವಾಗಿ ನೋಡ್ತಾ ಇದ್ರು. ನೇರವಾಗಿ ಅನನ್ಯ ಮುಂದೆ ಹೋದರು. ತಾತ, ಏನಾಯ್ತು? ನಿಮ್ ಮೂಡ್ ಯಾಕೆ ಅಷ್ಟು ಚೆನ್ನಾಗಿಲ್ಲ? ಇನ್ನು ಬೇರೆ ಯಾರಿರ್ತಾರೆ? ಅವನೊಬ್ನೇ. ಅವನು ಜೀವನದಲ್ಲಿ ಏನೂ ಕಲ್ತಿಲ್ಲ. ದೊಡ್ಡವರಿಗೆ ಹೇಗೆ ಗೌರವ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ತಾತ, ಏನಾಯ್ತು ಹೇಳಿ ಪ್ಲೀಸ್. ನಾನು ಅವನಿಗೆ ಕ್ಲಾಸ್ ತಗೊಳ್ತೀನಿ. ಇದನ್ನ ದೊಡ್ಡ ವಿಷಯ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ನಿಮ್ಮಿಬ್ರು ವಿಷಯದಲ್ಲೇ ಬೇಜಾರಾಗಿದ್ದೀನಿ. ನಿಮ್ಮಿಬ್ರು IVF ಪ್ರೋಸೆಸ್ ತುಂಬಾ ಸರಿ ಫೇಲ್ ಆಗಿದೆ. ನನಗನ್ಸುತ್ತೆ ಸಾಮ್ರಾಟ್ಗೆ ಯಾವುದೋ ಸಮಸ್ಯೆ ಇದೆ. ಅವನೊಬ್ಬ ಅನಾಥ. ಅವನ ಕುಟುಂಬದ ಬಗ್ಗೆ ಏನೂ ಗೊತ್ತಿಲ್ಲ. ಅವನ ಜೀನ್ಸ್ ನಲ್ಲಿ ಖಂಡಿತ ಏನೋ ದೋಷ ಇದೆ. ಹೀಗೆ ಹೇಳುತ್ತಿರುವಾಗ ಶ್ರೀಕಂಠದತ್ತನ ಗಮನ ಅಡುಗೆ ಮನೆಯತ್ತ ಹೋಯಿತು. ನಂತರ ಅವನು ಸಾಮ್ರಾಟ್ ಕೇಳುವಷ್ಟು ಜೋರಾಗಿ ಹೇಳಿದ, ನಾನಂತೂ ಹೇಳ್ತಾ ಇದ್ದೀನಿ, ಸಾಮ್ರಾಟ್ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಬೇಕು.